ನನ್ನ ಹೆಸರು ದಿಲೀಪ್ ಶರ್ಮಾ ಅಂತ, ಶರಣರ ಶಕ್ತಿ ಚಿತ್ರ ನಿರ್ದೇಶಕ. ನಾವು ಏನಾದರೂ ಒಂದು ಬಸವಣ್ಣನ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ. ನಾವು ಗದಗಲ್ಲೆಲ್ಲ ಮೀಟಿಂಗ್ ಸೇರಿಸಿದ್ವಿ ಬಸವ ಸಮಿತಿಯವ್ರನ್ನ. ನಾವು ಮೊದಲು ಚನ್ನಬಸವಣ್ಣನ ಜೀವನ ಆಧಾರಿತ ಸಿನಿಮಾ ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಅವಾಗೊಬ್ಬ ಹಿರಿಯ ಸಂಶೋಧಕರು ನಮಗೇನಂದ್ರು ಅಂದರೆ, ನೀವು ಬರೀ ಚನ್ನಬಸವಣ್ಣ ಅಂತ ಹೋಗ್ಬೇಡ್ರಿ, ಶರಣರು ಅಂತ ಹೋಗಿ 12ನೇ ಶತಮಾನದ ಬಗ್ಗೆ ನೀವು ಇನ್ನೂ ಸ್ವಲ್ಪ ಸ್ಟಡಿ ಮಾಡಿ, ನಿಮ್ಗೆ ಅಷ್ಟು ಪಕ್ವತೆ ಇಲ್ಲ ಅಂತ ನನಗಂದರು. ಸೊ ಆವಾಗ ನಾವು ಶರಣರು, ಅನುಭವ ಮಂಟಪ ಈ ವಿಚಾರವಾಗಿ ಸಿನಿಮಾ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ. ಮೊದಲು ನನ್ನ ತಲೆಯಲ್ಲಿ ಬಂದಿದ್ದೇನು ಅಂತಂದರೆ, ಅನುಭವ ಮಂಟಪ, ಬಸವಣ್ಣ ಇವೆರಡು ವಿಷಯಗಳನ್ನ ಇಟ್ಕೊಂಡ್ರೆ ಏನು ಸಬ್ಜೆಕ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ. ನನ್ನ ಸಿನಿಮಾದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣ ಅನ್ನೋ ಹೆಸರು ಎಷ್ಟು ಆಕರ್ಷಿತ ಇತ್ತು. ಯಾಕಂದರೆ ನಾವು ಎಲ್ಲೇ ಸ್ಟಾರ್ಟ್ ವಚನಗಳು ಅಂತ ನೋಡಿದ ತಕ್ಷಣ 12ನೇ ಶತಮಾನ ಅಂತ ಬಂದ್ಬಿಡುತ್ತೆ. ಸೊ ಬಸವಣ್ಣನ ಹುಡ್ಕೊಂಡು ಎಷ್ಟು ಜನ ಎಲ್ಲೆಲ್ಲಿಂದ ಬಂದರು. ಮೂಳಿಗೆ ಮಾರಯ್ಯನವರು ಬಂದರು, ಕಾಶ್ಮೀರ ರಾಜ ಬಂದರು, ಅಫ್ಘಾನಿಸ್ತಾನಿಂದ ಮರುಳಶಂಕರ ದೇವ ಅವರು ಬಂದರು. ಹೀಗೆ ವಿಶ್ವಾದ್ಯಂತ ಹೆಸರುವಾಸಿ ಅಂತ ಬಸವಣ್ಣ ನಮ್ಮೂರವನು, ನಮ್ಮ ಕಡೆಯವರು ಅನ್ನೋದು ನಮಗೆ ಭಾಳ ಮನಸ್ಸಿಗೆ ನಾಡ್ತು. ಹಾಗಾಗಿ ಇದನ್ನೇ ನಾವು ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತಂದು ಫಸ್ಟ್ ಹಾಫ್ ಆಫ್ ದ ಸಿನಿಮಾ ಯಾಕೆ ಎಲ್ಲ ಶರಣರು ಅನುಭವ ಮಂಟಪಕ್ಕೆ ಬಂದರು, ಅನುಭವ ಮಂಟಪದಲ್ಲಿ ಬಸವಣ್ಣನ ಅವತಾರ ಹೆಂಗಿತ್ತು. ನಾವೆಲ್ಲ ಈಗ ಬಸವಣ್ಣ ಅಂದ ತಕ್ಷಣ ದೇವರು ಕೈ ಮುಗಿಬೇಕು, ಧ್ಯಾನ ಮಾಡಬೇಕು, ಆ ಥರ ಇರಲಿಲ್ಲ ಬಸವಣ್ಣನ ವ್ಯವಸ್ಥೆ ಅಂತ ನಾನು ನೋಡಿದ್ದು. ಬಸವಣ್ಣ ಅಂದರೆ ಕಾಯಕ. ಯಾರೇ ಅನುಭವ ಮಂಟಪಕ್ಕೆ ಬರಲಿ, ಕಲ್ಯಾಣಕ್ಕೆ ಯಾರೇ ಬರಲಿ, 3 ದಿನ ಅಷ್ಟೇ ಸುಮ್ಮನೆ ಕೂತ್ಕೋಬೋದು. 3ನೇ ದಿನಕ್ಕೆ ಅವ್ರು ಕಾಯಕ ಹುಡುಕ್ಲೇಬೇಕು. ಕಾಯಕ ಹುಡುಕಿದ ಮೇಲೆ ಇಲ್ಲ ನಮಗಿಲ್ಲ ಅಂತಂದ್ರೆ ಅವರೇ ಒಂದು ಕಾಯಕ ವ್ಯವಸ್ಥೆ ಮಾಡ್ತಿದ್ರು. ಆಮೇಲೆ ಭಾಳ ಜನಕ್ಕೆ ಬಸವಣ್ಣನ ಹೆಸರೇ ಪ್ರಚಲಿತ ಆಗಿತ್ತು. ನಾವು ಮಡಿವಾಳ ಮಾಚಯ್ಯ ಕಲ್ಯಾಣಕ್ಕೆ ಬಂದಾಗ ಆ ಸೀನನ್ನು ತೋರಿಸಿದ್ದೀನಿ. ಮಡಿವಾಳ ಮಾಚಯ್ಯ ಬರ್ತಾರೆ, ಡೋಹಾರ್ ಕಕ್ಕಯ್ಯ ಅವ್ರು ಬರ್ತಾರೆ, ಅವ್ರಿಗೆ ಬಸವಣ್ಣನ ಹೆಸರಷ್ಟೇ ಗೊತ್ತಿರುತ್ತೆ, ಮಗ ನೋಡ್ರಲ್ಲ. ಅಲ್ಲೇ ಬಸವಣ್ಣ ಆದರೂ ಸಹಿತ ಬಸವಣ್ಣನೆಂಬ ಹೆಸರೇ ನನಗೊಂದು ಸಾಕು ಅಂತ ಅವನ ಮುಂದೆ ಹೇಳ್ತಾರೆ. ಇವು ಚನ್ನಬಸವಣ್ಣ ಅವ್ರು ಕೇಳ್ತಾರೆ, ನೀವು ನೋಡಿದಿರ ಬಸವಣ್ಣನ ಅಂತಂದು. ಇಲ್ಲ ಬಸವಣ್ಣನ ನೋಡಿಲ್ಲ ನಾನು, ಬಟ್ ಕೇಳಿದ್ದೀನಿ ಅಂದು. ಸೊ ಅಷ್ಟು ಸುಮಾರು ಪುಸ್ತಕಗಳಲ್ಲಿ ಅದು ಉಲ್ಲೇಖ ಆಯಿತು. ಅಂದರೆ ಬಸವಣ್ಣನ ಹೆಸರೇ ಅಷ್ಟು ಪವರ್ಫುಲ್ ಇತ್ತು ಆವಾಗಿನ ಕಾಲದಾಗೆ ಅನ್ನೋದನ್ನು ನಾವು ನಮ್ಮ ಚಿತ್ರದಲ್ಲಿ ಹೈಲೈಟ್ ಮಾಡಿದ್ದೀವಿ. ಆಮೇಲೆ ಆ್ಯಸ್ ಯೂಶುವಲ್ ಕಲ್ಯಾಣ ಕ್ರಾಂತಿ ಆದಮೇಲೆ ವಚನ ಸಾಹಿತ್ಯ ರಕ್ಷಣೆ ಮಾಡೋಕ್ಕೆ ಇವ್ರು ಏನು ಪೇಚಾಡಿದರು, ಎಲ್ಲೆಲ್ಲಿ ವಚನಗಳಿಂದ ಬಚ್ಚಿಟ್ರು, ಆಮೇಲೆ ಅದನ್ನು ಯಾವ ರೀತಿ ಜನಕ್ಕೆ ಸ್ಪ್ರೆಡ್ ಮಾಡಿದರು, ಇದು ನಮ್ಮ ಕಥಾಹಂದರ. ಸೊ ಎಲ್ಲ ಆದಮೇಲೆ ಚನ್ನಬಸವಣ್ಣನ ಸಾಹಿತ್ಯದಾಗ ಉಳುವಿ ಮುಟ್ಟುತ್ತೆ. ಉಳುವಿ ಮುಟ್ಟಿದ ಮೇಲೆ ಚನ್ನಬಸವಣ್ಣವ್ರು ಲಿಂಗೈಕ್ಯ ಆಗ್ತಾರೆ. ಮುಂದೆ ನಾಗಮ್ಮ ಅಂಡ್ ಟೀಮ್ ಅದನ್ನು ಹೆಂಗೆ ತಗೊಂಡು ಮುಂದೆ ಹೋತು ಅನ್ನೋದು ಕತೆ. ಸೊ ನಮಗೇನಾಗಿತ್ತು, ತೀರಾ ನಾವು ಕಥಾವಸ್ತು ಆರ್ಟ್ ಮೂವಿ ಥರ ಮಾಡೋದು ಬೇಡ ಅಂತ ಒಂದು ಸ್ವಲ್ಪ ಕಮರ್ಷಿಯಲ್ ಆಸ್ಪೆಕ್ಟ್ ಯೂಸ್ ಮಾಡಿದ್ದೀವಿ. ಸೊ ನಮ್ಮದು ಶರಣರ ಶಕ್ತಿ ತಡಿವೆರ ನೋಡು ಅಂತ. ತಡಿವೆರ ನೋಡು ಅಂತಂದರೆ ಭಾಳ ಜನಕ್ಕೆ ಏನಿತ್ತು ಅಂದರೆ, ಕಲ್ಯಾಣ ಕ್ರಾಂತಿ ಆದಾಗ ರಾತ್ರಿ ಕಲ್ಯಾಣನ ಶರಣರು ರಾತ್ರಿ ಬಿಟ್ಟರು ಅನ್ನೋದು ಒಂದು ವಾದ ಇತ್ತು. ಅದಕ್ಕೆ ಚನ್ನಬಸವಣ್ಣ, ಬಸವಣ್ಣ, ಸಿದ್ದರಾಮೇಶ್ವರರು, ಅಲ್ಲಮ್ಮ ಪ್ರಭುಗಳು ಕೂತು ಇದನ್ನು ವಿಚಾರ ಮಾಡ್ತಾರೆ, ಏನು ಮಾಡ್ಬೇಕು ಮುಂದೆ ಅಂದಾಗ. ಆವಾಗ ಚನ್ನಬಸವಣ್ಣ ಹೇಳೋ ವರ್ಡ್ ಅದು, ಶರಣರು ಅಂತಂದರೆ ನಿಂತು ಕೊಳೆಯ ನೀರಲ್ಲ, ಯಾವಾಗಲೂ ಜಲಧಾರೆ. ಅದು ನಮ್ಮ ಸಾಂಗು ಮಾಡಿದ್ದೀವಿ ಅದನ್ನು. ಸೊ ಅದನ್ನು ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ಶರಣರನ್ನ ತಡೆಯು ನೋಡಬೇಕು ಅಂತ. ಸೊ ಶರಣರನ್ನು ತಡೆಯೋದ್ರೆ ಏನಾಗುತ್ತೆ ಅನ್ನೋದು ಮೋಳಿಗೆ ಮಾರಯ್ಯಂಗೆ ಗೊತ್ತಾಗುತ್ತೆ. ಸೂಳೆ ಸಂಕವ ಅಂದರೆ ಸಂಕವ ಅಂತ ಸೂಳೆ ಅಂತ ಅನ್ನೋಕ್ಕಿಂತ ಮಹಾಶರಣೆ ಸಂಕವ ಅಂತಂದು ದೊಡ್ಡ ಶರಣೆ ಆಗ್ತಾಳೆ. ಅದು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ವಿ. ಆಮೇಲೆ ತಳವಾರ ಕಾಮಿದೇವ ಅಂತ ಶರಣರು, ಅವ್ರು ಯಾಕೆ ಕಲ್ಯಾಣಕ್ಕೆ ಬಂದರು. ಆಮೇಲೆ ನಮ್ಮ ಉಳಿದ ಎಲ್ಲ ಶರಣರುಗಳು ಮಾದಾರ ಚೆನ್ನೈ ಇರ್ಬೋದು. ಸೊ ಈ ಶರಣರನ್ನ ಹಿಡಿದು ನಾವು ಶರಣರ ಶಕ್ತಿ ಅಂತಂದು ಒಂದು ಶೀರ್ಷಿಕೆ ಮಾಡಿದ್ದೀವಿ. ತಾವೆಲ್ಲರೂ ನಮಗೆ ಆಶೀರ್ವದಿಸಬೇಕು ಅಂತಂದು ಈ ಮೂಲಕ ವಿನಂತಿ ಮಾಡ್ತೀನಿ. ಶಕ್ತಿ ಕುರಿತು ತಮ್ಮ ಮಾತು. ಓಂ ವಿಘ್ನೇಶ್ವರಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರ ಶಕ್ತಿ ನಾಡಿಗೆ, ದೇಶಕ್ಕೆ, ವಿಶ್ವಕ್ಕೆ 12ನೇ ಶತಮಾನದಲ್ಲಿ ಹುಟ್ಟಿದ ಬಸವಾದಿ ಶರಣರು. ಇವರ ಒಂದು ಆಂದೋಲನ, ಒಂದು ಹೋರಾಟ ಇಡೀ
ವಿಶ್ವವನ್ನು ವ್ಯಾಪಿಸ್ತು. ನನ್ನ ಅಕ್ಕಪಕ್ಕ ಇಬ್ರು ಹಿರಿಯರು ಕೂತಿದ್ದಾರೆ. ಒಂದು ಟಮಟೆ, ಅವ್ರ ಟಮಟೆ ಶಬ್ದದ ಬಗ್ಗೆನೇ ಹೇಳಿದ್ರು. ಜೊತೆಗೆ ಇದರಲ್ಲಿ ಪಾತ್ರವೂ ಒಂದು ಟಮಟೆ ಪಾತ್ರದಲ್ಲಿ ನೋಡಿದೆ. ಅಂದ್ರೆ ಶಬ್ದ. ನೀವೇನಾದ್ರೂ ಚಾಮುಂಡೇಶ್ವರಿ ದಸರಾದಲ್ಲಿ ಏನು ವಿಶೇಷ ಅಂದ್ರೆ ಚಾಮುಂಡೇಶ್ವರಿ ಅಂತೀವಿ. ಚಾಮುಂಡೇಶ್ವರಿ ಒಬ್ಬಳೇ ಬಂದ್ರೆ ವಿಶೇಷನಾ? ಇಲ್ಲ. ಮುಂದೆ ಬಣ್ಣ ಬಣ್ಣದ ಬಟ್ಟೆ, ಆ ಟಮಟೆ, ಡೋಲು, ನಗಾರಿ, ಪಟಾಕಿ, ವಾದ್ಯ, ವಾಲ್ಗ ಎಲ್ಲ ಸೇರಿದ್ರೆ ಹೇಗೆ ಒಂದು ವಿಜೃಂಭಣೆಯ ಕಳೆ ಕಟ್ಟುತ್ತೋ ಹಾಗೆ ಪಕ್ಕದಲ್ಲಿ ಶಬ್ದ ಕೂತಿದೆ, ಈ ಕಡೆ ಪಕ್ಕದಲ್ಲಿ ಸಾಹಿತ್ಯ ಕೂತಿದೆ. ಇಬ್ರು ಹಿರಿಯರು, ಇಬ್ರು ನಮಗ್ ಮೈಕ್ ಬೇಡ ಅಂದ್ಬಿಟ್ರು. ಈ ಎರಡು ಹಿರಿಯ ತಲೆಗಳು ಮೈಕ್ ಬೇಡ ಅಂದ್ವು ಅಂದ್ರೆ ಮುಂದ್ಲವ್ರ ಕತೆ ಏನು? ಆ ಶಕ್ತಿಗಳು ಇನ್ನೂ ಒಂದು ವಚನ ಸಾಹಿತ್ಯದ ಭಂಡಾರ ಅನ್ನಿಸ್ಕೊಂಡು ಅದರಲ್ಲಿ ಕೃಷಿ ಮಾಡಿದಂತ ವ್ಯಕ್ತಿ ಆ ಕಡೆ. ಎಲ್ರಿಗೂ ನಮಸ್ಕಾರ, ಒಳ್ಳೇದಾಗ್ಲಿ, ಅವರು ಮೈ ಕೊಟ್ಬಿಟ್ರು. ಈಗ ನಾನು ಪೇಪರ್ ಇಸ್ಕೊಂಡು ಯಾರ್ಯಾರು ಏನೇನು ಅಂತ ಬರ್ಕೊಂಡು ಒಂಚೂರು ಅಲ್ಪ ಸ್ವಲ್ಪ ಹಂಗಾಗಿ. ಆದರೆ ಇದರಲ್ಲೆಲ್ಲ ವಿಶೇಷವಾಗಿ ಒಂದು ಮಾತು ಅಂದ್ರೆ, ನನ್ನನ್ನು ಕರೆದಾಗ ಇದು ಶರಣರದಪ್ಪ, ನಾನು ಸರಿ ಹೋಗುತ್ತಾ ಅಂತಲೇ ಕೇಳಿದೆ. ಈ ವೇದಿಕೆಗೆ ಬರಕ್ಕೆ ನಾನು ಸರಿ ಹೋಗುತ್ತಾ? ಯಾಕೆಂತಂದ್ರೆ ಆ ಶರಣರಲ್ಲಿ ದೊಡ್ಡ ದೊಡ್ಡ ಸ್ವಾಮಿಗಳಿದ್ದಾರೆ. ಆ ಶರಣರನ್ನೇ ಪ್ರತಿಪಾದಿಸ್ತಾ ಇರ್ತಕ್ಕಂಥವ್ರು ಕರ್ನಾಟಕದಾದ್ಯಂತ ಇದ್ದಾರೆ. ನಾನು ಬರ್ತಿದ್ದಂಗೆ ಮನು ಅಂದ್ರು. ನನ್ನ ಮನುಗೆ ಹಿಂಗೆ ಕೈ ಮುಕ್ಕೊಂಡೇ ಬಂದೆ ಕಾರೊಳಗೆ. ಮನು ಅಂತ ಇಳಿದ್ಮೇಲೆ ಅಲ್ಲ, ಅವ್ರ ಪಕ್ಕದಲ್ಲಿ ಇದ್ದವ್ರು ಅಂದ್ರು, ಮನು ನಿನ್ಗೆ ಕೈ ಮುಗ್ದಿದ್ದವ್ರು ಅಂತ. ಗೊತ್ತಾಗ್ಲಿಲ್ಲ, ಯಾರೋ ದೊಡ್ಡ ಸ್ವಾಮಿಗಳು ಬಂದ್ಬಿಟ್ರು ಅಂತ ಫೋಟೋ ಹಿಡಿತಿದ್ದೆ. ಅಂದ್ರೆ ನಾನು ಸಣ್ಣ ಸ್ವಾಮಿ ಅಂತ ಒಂದು ಲೆಕ್ಕ. ಇಲ್ಲಿ ಸ್ವಾಮಿ, ದೊಡ್ಡ ಸ್ವಾಮಿ, ಸಣ್ಣ ಸ್ವಾಮಿ, ಮರಿ ಸ್ವಾಮಿ, ಪುಟ್ಟ ಸ್ವಾಮಿ ಅಂತ ಇರ್ತಾರೆ. ಎಲ್ರೂ ಒಂದೇ ಸ್ವಾಮಿ ಅಂದಾಗ. ಆ ಸ್ವಾಮಿಲಿ ದೊಡ್ಡ ದೊಡ್ಡವರೆಲ್ಲ ದೊಡ್ಡ ದೊಡ್ಡ ಕಡೆ ಇದ್ದಾರೆ, ಸಣ್ಣ ಸಣ್ಣವರೆಲ್ಲ ಓಡಾಡ್ಕೊಂಡಿದ್ದೀವಿ ಅಷ್ಟೇ. ಅದು ಕೆಲವ್ರಿಗೆ ಅರ್ಥ ಆಯ್ತು, ಅವ್ರು ಹಂಗೆ ಮಾತಾಡ್ಕಂತವ್ರು. ಯಾರು ದೊಡ್ಡವರು, ಯಾರು ಚಿಕ್ಕವರು, ಯಾರು ಇಲ್ಲ ಇಲ್ಲಿ. ಎಲ್ಲರೂ ಸರಿ ಸಮವಾಗಿದ್ದಾರೆ ಅನ್ನೋದನ್ನು ತೋರಿಸಿದ್ದು ಬಸವಣ್ಣ. ಅಲ್ಲಿವರೆಗೂ ದೊಡ್ಡ ದೊಡ್ಡವರು ಇದ್ರು, ಸಣ್ಣ ಸಣ್ಣವ್ರಿಗೂ ಇದ್ರು. ಆದ್ರೆ ಒಂದು ಮಾತು ನೀವು ಅರ್ಥ ಮಾಡ್ಕೊಂಡ್ರಿ ಅನ್ಸುತ್ತೆ. ಇಷ್ಟು ಮಾತಿನಲ್ಲಿ ಬಸವಣ್ಣನ ಪಾತ್ರಧಾರಿಗಳೊಂದು ಮಾತು ಹೇಳ್ತಾರೆ, ಹೊಸ ಜನರೇಷನ್ಗೆ ಅಂತ ಬೇಕಾದಂತೆ ಚಿತ್ರ ಮಾಡಿದ್ದೀವಿ ಅಂತ. ಅದ್ರಲ್ಲಿ ಪತ್ರಕರ್ತರು ಒಂದು ಡೈರೆಕ್ಟರ್ಗೆ ಕ್ವಶನ್ ಕೇಳ್ತಾರೆ, ಮೊದಲನೇ ಸಾಂಗು ಯಾವ್ದಕ್ ಮಾಡಿದ್ದೀರಿ ನೀವು ಅಂತ. ಎಲ್ಲರ ಕಣ್ಣು ಸಾಂಗ್ ಮೇಲಿತ್ತು. ಇಲ್ಲಿ ಇವ್ರು ಹೇಳೋ ಹೊಸ ಜನರೇಷನ್ ಅನ್ನೋಕ್ಕೂ ಅವರು ಸಾಂಗ್ ಕೇಳಕ್ಕೂ ಏನಕ್ಕ ಸಾಂಗು ಅಂತ. ಅಲ್ಲಿ ಐಟಮ್ ಸಾಂಗ್ ಇದ್ದಂಗಿದೆ ಅಂತ ಅವ್ರ ಮನಸ್ಸಿನೊಳಗೆ ಅನ್ಕಂತಾರೆ. ಇದು ಏನೇ ಪ್ರಶ್ನೆ ಇರಲಿ, ಇಲ್ಲಿ ನಾನು ಹೇಳೋ ಮಾತು ಅಪ್ಡೇಟ್ ಅಂತ. ಸನಾತನ ಧರ್ಮ ಯಾವಾಗಲೂ ಅಪ್ಡೇಟ್ ಮಾಡ್ಕೊಂಬಂದಿದೆ. ಅದರಿಂದ ಸನಾತನ ಧರ್ಮ ಜೀವಂತವಾಗಿ ಉಳಿದಿದೆ. ಕಾಲ ಕಾಲಕ್ಕೆ ಏನು ಬೇಕೋ ಅದನ್ನ ಮಾರ್ಪಾಟ್ ಮಾಡ್ತಾ ಬರ್ತಾ ಇದೆ. ನೀವು ಯಾವುದೇ ಯುಗ ತಗೊಳ್ರಿ, ಎಲ್ಲಿಂದ ಎಲ್ಲಿಗೆ ತಗೊಳ್ರಿ, ನಮ್ಮಲ್ಲಿದ್ದಂಥ ಪುರಾತನವಾಗಿದ್ದಂಥ ವೇದಗಳು, ಉಪನಿಷತ್ತುಗಳು ಅವೆಲ್ಲ ಅಪ್ಡೇಟ್ ಆದವು. ಶಂಕರಾಚಾರ್ಯರು ಬಂದರು, ಅಪ್ಡೇಟ್ ಮಾಡಿದ್ರು. ರಾಮಾನುಜಾಚಾರ್ಯರು ಬಂದರು, ಅಪ್ಡೇಟ್ ಮಾಡಿದ್ರು. ಮಧ್ವರು ಬಂದ್ರು, ಅವ್ರು ಅಪ್ಡೇಟ್ ಮಾಡಿದ್ರು. ಬಸವಣ್ಣವ್ರು ಬಂದ್ರು, ಭಕ್ತಿ ಪಂಥ ಅನ್ನೋದನ್ನ ಹುಟ್ಟಾಕಿದ್ರು. ದಾಸ ಸಾಹಿತ್ಯ ಹುಟ್ಕೊಳ್ತು. ಈ ಸಾಹಿತ್ಯಗಳೆಲ್ಲ ಹುಟ್ಟಿ 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 ಕಾಲ 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 ಕಾಲಕ್ಕೆ ತನ್ನದೇ ಆಗಿರ್ತಕ್ಕಂಥ ಅಪ್ಡೇಟ್ಗಳನ್ನ ಮಾಡ್ತಾ ಬಂತು. ಹಾಗೆ ಇವತ್ತಿನ ಚಿತ್ರ ಮುಂದಿನ ಜನರೇಷನ್ಗೆ ಬಸವಣ್ಣವ್ರನ್ನ ಅಪ್ಡೇಟ್ ಮಾಡಿದೆ. ಈ ಅಪ್ಡೇಟ್ ಆಗ್ತಾ ಹೋಗೋದು ಹೊಸ ಹೊಸ ಹೊಸತನಗಳಲ್ಲಿ ಹೊಸಬರಿಗೆ ಪರಿಚಿತ ಮಾಡಿಕೊಡ್ತಾ ಹೋಗುವಂತ ಪಾತ್ರಗಳು ಹೊಸದಾಗಿ ಕಾಣಬಹುದು. ಅದು ಹಳೆಯ ಸಾಹಿತ್ಯವೇ, ಹಳೆಯ ಆ ಒಂದು ಪಳವಳಿಕೆಯೇ, ಅದು ಹೊಸದಾಗಿರ್ತಕ್ಕಂಥದ್ದನ್ನ ಮಾಡ್ತಾ ಹೋಗ್ತಿದೆ ಅಂತ ಈಗ ಹೊಸ ಜನರೇಷನ್ ಅನ್ನುವಂಥ ಒಂದು ಪದವನ್ನ ಹುಟ್ಟಾಕಿದ್ರು ಹೊಸ ಬಸವಣ್ಣವರು. ಹೀಗೆ
ನಮ್ಮ ಸಾಹಿತಿಗಳು, ನಮ್ಮಲ್ಲಿರ್ತಕ್ಕಂಥ ಗ್ರಂಥಗಳು, ನಮ್ಮಲ್ಲಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳು ಹೊಸ ರೂಪವನ್ನ ಪಡೆದು 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 ಬರ್ತಾ ಇದೆ. ಅದರಿಂದ ಇನ್ನೂ ಇದೆ, ಮುಂದಕ್ಕೂ ಇರುತ್ತೆ. ಎಂದೆಂದಿಗೂ ಸನಾತನ ಧರ್ಮ ಯಾಕಿರುತ್ತೆ ಅಂತ ಅಂದ್ರೆ ಅಪ್ಡೇಟ್ ಆಗ್ತಾ ಇರುತ್ತೆ. ಇನ್ನು ಕೆಲವು ಪಂಥಗಳೆಲ್ಲ ಅದು ಅಪ್ಡೇಟ್ ಆಗಲ್ಲ, ಅದು ಏನಿದೆಯೋ ಅದೇ. ಹಾಗಾಗಿ ಅದು 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 ವಿಸ್ತಾರವಾಗ್ಬೋದು, ಆದ್ರೆ ಹೊಸತನವನ್ನ ಪಡೆಯಲ್ಲ. ಅದಕ್ಕೆ ಅವಕಾಶ ಇರುವಂತದ್ದು ಧರ್ಮದಲ್ಲಿ. ಇಂಥ ಒಂದು ಹೊಸತನಗಳು ಹುಟ್ಟಬೇಕು, ಹೊಸ ಹೊಸ ಕಲಾವಿದರು ಬರಬೇಕು. ಅವರೆಲ್ಲ ಹೇಳ್ತಾ ಇದ್ರು, ನಾನು ಇಂಜಿನಿಯರು ಮೊದಲನೇ ಪಾತ್ರ, ನಾನು ಈಗ ಬಂದೆ, ನಾನು ಅದರಲ್ಲಿ ಮಾತಾಡ್ತಾ 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 ಬಸವಣ್ಣವರ ಅಕ್ಕನ ಪಾತ್ರ ಮಾಡಿದೆ. ಈ ಹೊಸಬ್ರು ಅಲ್ಲೊಂದು ವಿಶೇಷ ಅಂತಂದ್ರೆ 9ನೇ ಕ್ಲಾಸ್ ಹುಡುಗ, ಅದರಲ್ಲೂ ಚನ್ನಬಸವಣ್ಣನ ಪಾತ್ರ. ಒಬ್ಬ ಈ ಬಸವಣ್ಣನ ಪಾತ್ರಕ್ಕಿಂತ ವೀರಾವೇಶದ ಪಾತ್ರ ಅಂತಂದ್ರೆ ಚನ್ನಬಸವಣ್ಣನ ಪಾತ್ರ. ನಾಡಿನಲ್ಲಿ ಬಸವ ತತ್ವವನ್ನು ಉಳಿಸ್ತವನ್ ಚನ್ನಬಸವಣ್ಣ. ಅಂತ ಪಾತ್ರವನ್ನು ಒಬ್ಬ 9ನೇ ಕ್ಲಾಸ್ ಹುಡುಗ ಮಾಡ್ತಾನೆ ಅಂತಂದ್ರೆ ಡೈರೆಕ್ಟರ್ಗೆ ಎಷ್ಟು ಚಾಲೆಂಜ್ ಆಗಿತ್ತು ಈ ಕಾರ್ಯಕ್ರಮ, ಈ ಒಂದು ಸಿನಿಮಾ. ಆ ಹುಡುಗಿ ಆಂಕರಿಂಗ್ ಮಾಡ್ತಾ ಹೇಳ್ತಾ ಹೋಗ್ತಾಳೆ, 150 ಜನ ಕಲಾವಿದರು, ನಾನು ಒಬ್ಬನ ಇಟ್ಕೊಂಡೆ ಹೇಗಕ್ಕಾಗಲ್ಲ ಡೈರೆಕ್ಟರ್, 150 ಜನ ಇಟ್ಕೊಂಡು ಹೆಂಗಯ್ಯ ಮಾಡೋದು. ಆದ್ರೆ ಡೈರೆಕ್ಟರ್ ಮೇಲಿರ್ತಕ್ಕಂಥ ಆ ಶಕ್ತಿ ಏನು, ಒಬ್ಬೊಬ್ರು ಒಂದೊಂದು, ಅದ್ರಲ್ಲಿ ಗಾಡಿಗಳು ಬರ್ತವೆ, ಸಾಂಗ್ಗಳು, ಅದರಲ್ಲೇ ಆ ಪಾತ್ರಗಳು, ಆ ಪಾತ್ರಗಳನ್ನೆಲ್ಲ ನಿಭಾಯಿಸ್ತಕ್ಕಂಥದ್ದು, ಬಜೆಟ್ಟು, ಇವೆಲ್ಲ ನೋಡಿಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮಿಗಳು ಬಂದು ಅದಕ್ಕೆ ಪ್ರಶಂಸೆ ಮಾಡಬೇಕಾಗಿತ್ತು, ಅದನ್ನು ತಳ್ಳಬೇಕಾಗಿತ್ತು. ನಾನು ಒಬ್ಬ ಬಂದಿದ್ದೀನಿ, ಇವತ್ತು ಅಮಾವಾಸ್ಯೆ ಅಂತ ಯಾರೋ ಬಂದಿಲ್ಲ ಅಂತ ಕಾಣುತ್ತೆ. ಇರ್ಲಿ, ಅಮಾವಾಸ್ಯೆ ಅದು ಬಸವ ತತ್ವಕ್ಕಲ್ಲ, ಇವತ್ತು ಬಸವ ತತ್ವ ನಡೀತಾ ಇದೆ. ಏನು ಅಂದ್ರೆ ಬಸವಣ್ಣಂಗೆ ಅಮಾವಾಸ್ಯೆ ಯಾವುದು, ಹುಣ್ಣಿಮೆ ಯಾವುದು, ಪೌರ್ಣಮಿ ಯಾವುದು, ಯಾವುದು ಅಲ್ಲ, ಎಲ್ಲ ಗ್ರಹಗಳು ನೀನೆ ಎಂದು ಬಸವಣ್ಣ. ಅವ್ನಿಗೆ ಅಮಾವಾಸ್ಯೆ ದಿವಸದಲ್ಲಿ ಇವತ್ತು ನಿಜ ನಾನು ಅಂದ್ಕೊಂಡೆ, ನಾನು ಈ ಮಾತು ಕೇಳಿದ್ದೀನಿ, ಅಮಾವಾಸ್ಯೆ ಮಾಡ್ತಿದ್ಯೋ ಇಲ್ಲ ಇನ್ನೆರಡೇ ದಿನ ಇದೆ ಕಣೋ ಬಸವ ಜಯಂತಿ, ಅವತ್ತು ಮಾಡ್ತಿದ್ಯೋ ಅಂತ ಕೇಳಿದೆ. ಇಲ್ಲ ಸ್ವಾಮೀಜಿ ಅಮಾವಾಸ್ಯೆ ದಿವಸನೇ ಅಂದ. ಹಂಗಾರೆ ಬಸವ ತತ್ವದಲ್ಲಿ ಮಾಡ್ತಾ ಇದೀಯ ಬಿಡಪ್ಪ ಅಂದೆ. ಅದು ಬಸವ ತತ್ವದ ಪ್ರಕಾರವಾಗಿ ಈ ದಿವಸ ನಡೆದಂತ ಈ ಒಂದು ಕಾರ್ಯಕ್ರಮ. ನಾನು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರ ಜೊತೆನಲ್ಲೂ ಇದ್ದೀನಿ ಅಂದ್ರೆ ಅದು ಬಸವಣ್ಣವ್ರ ಆಶೀರ್ವಾದ ಅಂತ ತಿಳ್ಕೊಳ್ತೀನಿ. ಯಾಕೆಂದ್ರೆ ನಾನು ಈ ಒಂದು ದೊಡ್ಡ ಕಾರ್ಯಕ್ರಮ, ಅಲ್ಲಿ ಬಸವ ಶರಣರು ಅನ್ನೋ ಹೆಸರಿದೆ ಅಂದ್ರೆ ಸಾಕು, ಅದು ದೊಡ್ಡ ಕಾರ್ಯಕ್ರಮ. ಅಂತ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ನೀವು ಪುಟ್ಟವರು ಅಂತ ಹೇಳ್ಬಿಟ್ಟು ಮನು ಆಗ್ಲೇ ಟೈಟ್ಲ್ ಕೊಟ್ಬಿಟ್ಟಿದ್ದಾನೆ ಅಲ್ಲಿ ಆಚೆ ಕಡೆನಲ್ಲಿ, ನೀವು ಪುಟ್ಟವರು ಅಂತ. ನಾನು ನಿಜ ಬಸವಣ್ಣ ಹೇಳಿದ್ದು ಅದೇ ಪದನ, ಬಸವಣ್ಣವ್ರ ಪದ ಅದು. ಎಲ್ಲರಿಗಿಂತ ಕಿರಿಯ ನಾನಯ್ಯ, ಎಲ್ಲರಿಗಿಂತ ಕಿರಿಯ ನಾನಯ್ಯ, ಎಲ್ಲರೂ ಎನಗಿಂತ ಹಿರಿಯರಯ್ಯ. ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಸ್ವಾಮಿಗಳು ನನಗಿಂತ ಹಿರಿಯರು, ಅವರೆಲ್ಲರ ಆಶೀರ್ವಾದ ಈ ಚಿತ್ರಕ್ಕಿರ್ಲಿ ಅಂತ ನಾನು ಇಲ್ಲಿಂದ ಅವ್ರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಹಾಡು ಮಾಡಿದ್ವಿ ಸರ್, ನೋಡಿದ್ರಿ? ಇನ್ನೇನು ಹೇಳೋದು ಸರ್, 2 ಹಾಡು ಕಲ್ಯಾಣ್ ಸರ್ ಬರೆದಿದ್ದಾರೆ, 2 ಹಾಡು ದಿಲೀಪ್ ಸರ್ ಬರ್ತಿದ್ದಾರೆ. ಉತ್ತರ ಕರ್ನಾಟಕದ ಶೈಲಿ ಕಲ್ಯಾಣ್ ಸರ್ ಬರೆದಿದ್ದ ಪುಟಗಳು. ಆಮೇಲೆ ಉತ್ತರ ಕನ್ನಡದ ಗಾಯಕರನ್ನೇ ಆಯ್ಕೆ ಮಾಡ್ಕೊಂಡು, ಯಾಕಂದ್ರೆ ಅಲ್ಲಿನ ಭಾಷಾ ಶೈಲಿ ಬೇಕಿತ್ತು. ಹಾಗಾಗಿ ಮೇಘನಹಳ್ಳಿ ಹಾಡು ಮತ್ತೆ ವಿಶಾಖ ಅಂತ ಇಬ್ಬರು ಸಿಂಗರ್ಸ್ ಆಡಿದ್ದಾರೆ. ಆಮೇಲೆ ಬಿಟ್ ಸಾಂಗ್ಸ್ ಎಲ್ಲ, ಅಂದರೆ ಸಿನಿಮಾಲಿ ಬಿಟ್ ಸಾಂಗ್ಸ್ ಎಲ್ಲ ಬರುತ್ತೆ. ಅದು ಶಿವಾನಂದ ಸಾಲಿಮಠು, ವಾಣಿ ಮರ್ದೂರು, ಪ್ರಾಂಜಲಿ ಸಾಲಿಮಠು ಮತ್ತೆ ಸೋಹಾನಿ ಸಾಲಿಮಠ, ಅಂತ ಇಷ್ಟು ಜನ ಆಡಿದ್ದಾರೆ ಸರ್. ಬಿಟ್ಗಳು ಬರ್ತಾ ಇರುತ್ತೆ, ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಜೊತೆ ಬರ್ತಾ ಇರುತ್ತೆ ಸರ್. ಕಂಪ್ಲೀಟ್ ಸರ್, ಸಾಂಗ್ಸು ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪ್ಲೀಟ್ ಸರ್. ಈ ಸಿನಿಮಾ ಚೆನ್ನಾಗಿದೆ ಸರ್. ರೆಗ್ಯುಲರ್ ನಾವು ಬೇರೆ ಸಿನಿಮಾಗಳು, ಹಳೆ ಸಿನಿಮಾಗಳು ನೋಡ್ತಾ ಇಲ್ವಾ, ತುಂಬ ಉತ್ಸಾಹಿ ಬಸವಣ್ಣ ನೋಡ್ಬೋದು. ಇಲ್ಲಿ ತುಂಬ ಉತ್ಸಾಹಿ ಬಸವಣ್ಣ ನೋಡ್ಬೋದು ಸರ್. ಈ ಸಿನಿಮಾ ಚೆನ್ನಾಗಿ ಆಗಿದೆ ಸರ್. ಹೀಗಾಗಿ ನನಗೆ ಮೊದಲಿನ ಹಾಗೆ ಎಲ್ಲರೊಡನೆ ನೇರವಾಗಿ ಮಾತಾಡೋದು ಹೋಗ್ಬಿಟ್ಟಿದೆ. ಇವರು ಈ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಯಾರೂ ನನಗೆ ಹೆಚ್ಚಿನ ಪರಿಚಯ ಇಲ್ಲ. ಅದನ್ನು ದೂರವಾಣಿಯಲ್ಲಿ ಹೇಳಿದರು. ಇದು ಬಸವಣ್ಣನ ಕುರಿತಂಥದ್ದು ಅಂದಾಗ ಸಹಜವಾದಂತಹ ಆಸಕ್ತಿ. ಇವತ್ತು ಅದರ ಚಿತ್ರ ನಾನು ಪೂರ್ತಿ ನೋಡಿಲ್ಲ, ಕೊನೆಯಲ್ಲಿ ಬಂದೆ. ಹಾಡನ್ನ ಹಾಕಿದ್ದಾರೆ ಮತ್ತು ಅದು ಭಾರಿ ಶಬ್ದದಿಂದಾಗಿ ಏನಂತ ಅದು ಕೂಡ ನನಗೆ ಕೇಳಲಿಲ್ಲ. ನಾನು ನಿಧಾನವಾಗಿ ನೋಡಬೇಕಾಗ್ತದೆ. ಏನೇ ಇರಲಿ ಶ್ರಮ ಪಟ್ಟಿದ್ದಾರೆ ಅನ್ನೋದಂತೂ
ಸಾಹಸ ಮಾಡಿದ್ದಾರೆ ಅನ್ನೋದು ಆ ದೃಶ್ಯಗಳಿಂದ ಕಾಸ್ಟ್ಯೂಮ್ಸ್ ಬಗ್ಗೆ ಬಹಳ ಖರ್ಚು ಮಾಡಿರೋ ಕಾಣಿಸ್ತದೆ. ಅದರ ಉತ್ತರ ಕರ್ನಾಟಕದ ಸಂಸ್ಕೃತಿಯನ್ನು ಅದರಲ್ಲಿ ಪಾಲಿಸಿದ್ದಾರೆ. ಅದು ಬಹಳ ಮುಖ್ಯವಾದಂಥದ್ದು. ಏನೇ ಇರಲಿ, ಇವತ್ತು ಬಸವಣ್ಣನನ್ನು ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ನಮ್ಮ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿರೋ ಸಂದರ್ಭದಲ್ಲೇ ಈ ಚಿತ್ರ ತಯಾರು ಮಾಡಿರೋದು ತುಂಬ ಸೂಕ್ತವಾಗಿದೆ. ಸರ್, ತಮ್ಮ ಸಿನಿಮಾದ ಬಗ್ಗೆ, ಪಾತ್ರದ ಬಗ್ಗೆ ಎಲ್ಲರಿಗೂ ಶರಣಾರ್ಥಿಗಳು. ನಾನು ಉತ್ತರ ಕರ್ನಾಟಕದಲ್ಲಿ ಡ್ರಾಮಾ ಆರ್ಟಿಸ್ಟ್ ಆಗಿ ಬಹಳಷ್ಟು ಡ್ರಾಮಾದಲ್ಲಿ ಮೊದಲೇ ಆ್ಯಕ್ಟ್ ಮಾಡ್ತಾ ಇದ್ದೆ. ನಂದು ಇದು 6ನೇ ಚಲನಚಿತ್ರ. ಸಣ್ಣ ಪುಟ್ಟ ಒಂದು ಪಾತ್ರಗಳಲ್ಲಿ ನಾನು ಮಾಡ್ತಾ ಇದ್ದೆ. ನನಗೆ ಇದೊಂದು ನಿಜವಾಗ್ಲೂ ನೀವು ಹೇಳ್ದಂಗೆ ಸವಾಲಿನ ಒಂದು ಸಿನಿಮಾ. ನಾನು ಲಿಂಗಾಯತ್ ನಿಜವಾಗ್ಲೂ. ಬಟ್ ಲಿಂಗಾಯತ್ ಇದ್ರೂ ಕೂಡ ನಮಗೆ ನಮ್ಮ ಈ ಸಂಸ್ಕೃತಿ, ಈ ವಚನ ಸಾಹಿತ್ಯ, ಈ ಪದ್ಧತಿ ಹೆಂಗೆ ಬೆಳೆದು ಬಂತು ಅಷ್ಟು ನಾವು ಡೀಪಾಗಿ ಹೋಗಿರಲಿಲ್ಲ. ಬಟ್ ಯಾವಾಗ ಈ ಫಿಲ್ಮ್ ಮಾಡಕತ್ವಿ ಅವಾಗ ನಮಗೆ ನಮ್ಮ ಒಂದು ಧರ್ಮದ ಬಗ್ಗೆ ನಮಗೆ ಹೆಚ್ಚಿನ ಅನುಭವಕ್ಕೆ ಬಂತು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ರೀ. ನಿಜವಾಗ್ಲೂ ಈ ಫಿಲ್ಮಿಂದ ನಾನು ಲಿಂಗಾಯತಾಗ ಹುಟ್ಟಿ, ಲಿಂಗಾಯತ್ ಅಂದ್ರೆ ಶರಣರು. ಲಿಂಗಾಯತ್ ಅಂತ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋದೇ ಬೇಡ. ಯಾಕಂದರೆ ಶರಣರು ಅಂತ ಒಂದು ಶಕ್ತಿ ಅಂತ ಅನ್ನೋದನ್ನು ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಈ ಒಂದು ಕ್ಯಾರೆಕ್ಟರ್ನ ನಾನು ಕೊಟ್ಟಿದ್ದಕ್ಕೆ ದಿಲೀಪ್ ಶರ್ಮಾ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಇದನ್ನು ನೋಡಬೇಕು. ಹೊಸ ಜನ್ರೇಷನ್ಗೆ ಏನು ಬೇಕು, ಹೊಸ ಜನ್ರೇಷನ್ಗೆ ಬಸವಣ್ಣನ ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನು ನಾವು ಈ ಚಿತ್ರದ ಮೂಲಕ ತೋರಿಸ್ಲಿಕ್ಕೆ ನಮ್ಮ ಡೈರೆಕ್ಟರ್ ಅವರು ಇದು ಮಾಡಿದರೆ, ನನ್ನ ಕಡೆಯಿಂದ ಏನು ಸಾಧ್ಯ ಇದೆಯೋ ಅಷ್ಟು ನಾನು ಅಭಿನಯಿಸಲಿಕ್ಕೆ ಪ್ರಯತ್ನ ಪಟ್ಟೀನಿ ಅಂತ ಹೇಳ್ತಾ ಇದ್ದೀನಿ. ತಾವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತೀರಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಕಾಲಕ್ಕೆ ರಿಲೀಸ್ ಮಾಡ್ತಾ ಹೋಗ್ತಾರೆ. ದಯಮಾಡಿ ತಾವೆಲ್ಲರೂ ಕೂಡ ವಚನ ಸಾಹಿತ್ಯವನ್ನು ಅರಿಯುವ ಸಲುವಾಗಿ ಚಿತ್ರವನ್ನ ದಯಮಾಡಿ ಎಲ್ಲರೂ ಕೂಡ ನೋಡಿ, ಹಾಡುಗಳನ್ನ ಬೇರೆಯವ್ರಿಗೂ ಕೂಡ ಹಂಚಿ ಅಂತ ಕೇಳ್ಕೊತಾ ಇದ್ದೇನೆ. ಶರಣರ ಶಕ್ತಿ ತಡಿವ್ಯಾರ ನೋಡು ಅನ್ನುವಂತಹ ಅಡಿಬರಹದಲ್ಲಿ ಚಿತ್ರವನ್ನ ಬಹಳ ಸುಂದರವಾಗಿ ಶೀರ್ಷಿಕೆಯನ್ನ ಡಿಸೈನ್ ಮಾಡಿದ್ದಾರೆ. ಸೊ ಚಿತ್ರತಂಡಕ್ಕೆ ಒಳಿತಾಗ್ಲಿ. ನಮ್ಮ ಅತಿಥಿಗಳು ಕೂಡ ಶುಭವನ್ನ ಹಾರೈಸಿದ್ದಾರೆ. ದಯಮಾಡಿ ಚಿತ್ರತಂಡಕ್ಕೆ ಎಲ್ಲರೂ ಕೂಡ ಒಂದು ಶುಭಾಶಯವನ್ನ ಸಲ್ಲಿಸಬೇಕು ಪ್ಲೀಸ್.